ಶಾಂತ, ಏ ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಒಂದು ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಿ. ಇದೇನ್ರಿ ನೀವಂದ ಮಾತು? ಈ ಊರಿಗೆ ಕುಲಕಂಟಕನಾಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನೇ? ಬೇಡ, ಇಂಥವ್ರ ಸ್ನೇಹನ ನೀವು ಮಾಡಬಾರ್ದು. ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ನನ್ನ ಆಸ್ತಿ ಆವರಕ್ಕೆ ನನಗೆ ಬಹಳ ಹೆಲ್ಪ್ ಮಾಡಿದ್ದಾನೆ. ಹೊಟ್ಟೆ ಒಳಗಡೆ ವಿಷ ಇಟ್ಟುಕೊಂಡು ಬಾಯಲ್ಲಿ ಹಸನಾಗಿ ಮಾತನಾಡಿದರೆ ಆಗುವುದೇನಿದೆ? ಹಾವಿಗೆ ನಾವೆಷ್ಟೇ ಹಾಲು ಎರಿದರೂ ಕೂಡ ಅದು ವಿಷ ಕಕ್ಕುವುದನ್ನು ಎಂದಿಗೂ ಬಿಡುವುದಿಲ್ಲ. ಓಹೋ, ಐ ಸಿ. ಶಾಂತ, ನಾ ಹೇಳಿದಷ್ಟು ಕೇಳದಷ್ಟೇ ನಿನ್ನ ಕೆಲಸ. ಹೋಗು, ಕಾಫಿ ತೆಗೆದುಕೊಂಡು ಬಾ. ಆಯ್ತು. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿರಲ್ಲ? ನನ್ನ ಹೆಂಡತಿಯ ಮಾತು ತಮಗೆ ಬೇಜಾರವೈತೇನು? ಬೇಜಾರಿನಿಲ್ಲ ರೀ, ತುಂಬಾ ಖುಷಿ ಆಯ್ತಾ. ಖುಷಿ ಆಯ್ತೆ? ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿನ್ನ ಹೆಂಡತಿ ಎಂದ. ತೆಗೆದುಕೊ. ಶಾಂತ, ನಾವಿಷ್ಟು ತಾಲೂಕು ಆಫೀಸಿಗೆ ಹೋಗಿ ಬರುತ್ತೇವೆ, ಮನೆ ಕಡೆ ಸ್ವಲ್ಪ ಹುಷಾರು. ಕಾಳಿಂಗ ಬಾ, ಹೋಗೋಣ. ಜಗನ್ಮಾತೆ, ಇದೆಂತ ಸ್ನೇಹ ಸಂಬಂಧ ಬೆಳೆಯಿತು ನನ್ನ ಗಂಡನಿಗೆ. ಈ ಕೆಟ್ಟ ಹುಳ ಕಾಳಿಂಗನ ಗುಣ ಎಂಥದ್ದು ಅಂತ ಇವ್ರಿಗೆ ತಿಳಿಯುವುದಿಲ್ಲವೇ? ಮುಂದೆ ಹೇಗೆ ತಾಯಿ ನಮ್ಮ ಜೀವನದ ಗತಿ? ಸುಮ್ಮನೆ ಒಡಗು ನಿಲಗಡ ಒಡಗೆ ಒಡಗು ಖರಾಬು ವಾಸು ಖರಾಬು ಸುಮ್ಮನೆ ಒಡಗು ನಿಲಗಡ ಒಡಗೆ ಒಡಗು ಕಣ್ಣುಗಳು ರೌಡಿಗಳು ವಿಧಾನದವ್ರೆ ನನ್ನ ಚೀಟಿ ಮಾಡೋಕೆ ಮುಗಿ ಬಿದ್ದವ್ರೆ ಇಲ್ಲಲ್ಲಿ ನನ್ನ ರಾಧಾ, ನೀನೆಷ್ಟು ದುಃಖಿಸಿದರು ಕಂಬನಿ ಮಿಡಿದರು ಬ್ರಹ್ಮ ಬರಹ ಬದಲಾಗೋದಿಲ್ಲ ಕಣೆ. ನಿನ್ನ ಕಣ್ಣೀರೊರೆಸಿಕೊಂಡು ಕಣ್ತುಂಬಿ ನೋಡೊಮ್ಮೆ ನನ್ನನ್ನು. ಹೀಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನ್ ಯಾಕೆ ಇಲ್ಲಿ? ಶಾಂತ ಎಂಬ ಅಪರೂಪದ ಕರ್ಪೂರದ ಗೊಂಬೆಲಿರುತ್ತದೆ, ಅಲ್ಲಿ ಕಾಳಿಂಗಿತ್ರನ ಚಂದ. ಗಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರದ ನೆಪ ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ನಂಬಿದವರಿಗೆ ದ್ರೋಹ ಮಾಡೋ ನೀನೊಬ್ಬ ಮಿತ್ರ ದ್ರೋಹಿ. ದ್ರೋಹಿ ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರ ದ್ರೋಹಿನೇ. ಇನ್ನೇನು, ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಅಬಲೆ ಹೆಣ್ಣಿನ ರೂಪಕ್ಕೆ ಕನ್ನ ಹಾಕುವ ನೀನೊಬ್ಬ ಕಳ್ಳ ಕಾಕರ. ಕಳ್ಳ ಕಾಕರ ಸತ್ಯವನ್ನೇ ನುಡಿದೆ ಶಾಂತ ನೀನು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕದ ಪ್ರಾಣಿ ಅಂದರೆ ಅದು ಒಂದೇ ಇರೋದು, ನೀ ಎತ್ತಿನ ನಾಯಿ. ಅದನ್ನು ಬಿಟ್ಟರೆ ಉಳಿದವೆಲ್ಲ ಬರೀ ಎಂಚಲ ತಿನ್ನುವ ನಾಯಿಗಳೇ ಇದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಹೊರಟು ಹೋಗಲು ಬಂದಿಲ್ಲ. ಕಟದ ಬುಗುರಿಯಂತೆ ತೀಡಿ ಮಾಡಿದ ನಿನ್ನ ಮೈ ಮಾಟದ ಸವಿರುಚಿಯನ್ನು ಉಂಡು ಹೋಗಬೇಕೆಂದು ಬಂದಿರುವೆ. ಸುಮ್ಮನೆ ನೀ ಪ್ರಲಾಪ ಮಾಡದೆ ಈ ನಿನ್ನ ಮೈ ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನ ಶೀಲವನ್ನು ನುಂಗಿ ಹಾಕುವೆ ಈ ಕ್ಷಣದಲ್ಲಿ. ಬಾರೇ. ಏನು, ನೀನು ನನ್ನ ಶೀಲ ಶೃಂಗಾರವನ್ನು ನುಂಗಿ ಹಾಕುವಿಯ? ಎಲ್ಲೋ ಮೂರ್ಖ, ನಿನ್ನಂತೆ ಒಂದು ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗುತ್ತೇನೆಂದು ಚಂಡೆತ್ತಿ ಬಂದ ಆ ಚಂಡ ಮುಂಡರು ತಮ್ಮ ರುಂಡವನ್ನೇ ಕಳೆದುಕೊಂಡರು ಆ ದೇವಿ ಜಗನ್ಮಾತೆ ಕೈಯಲ್ಲಿ. ಅವರಂತೆ ನೀನು ಕೂಡ ಹಠವಿಡಿದು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಘಟವನ್ನು ಇಲ್ಲೇ ಕೆಡುತ್ತೀನಿ, ಎಚ್ಚರ. ಕವಿತಾ, ನಾನ್ಯಾರು ಗೊತ್ತೇ?
ನರನಾಗರ ಕಾಳಿಂಗ ವಾಸುಕಿ ವಂಶದಲ್ಲಿ ಹುಟ್ಟಿದವನು. ಅರ್ಜುನನ ಘಟವಿಳಿಸಲು ಬಬ್ರುವನ ಬೆತ್ತಲೆಕೆಯಾಗಿ ಬಾಣವಾಗಿ ಬಿದ್ದವನು. ಸಮುದ್ರ ದಡದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆತ್ತಿಗೊದಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಎಡೆ ಎತ್ತಿ ಕಚ್ಚಿ ಮಹಾಭಾರತಕ್ಕೆನೇ ಹೆಸರಾದವನು. ಇನ್ನೂ ಹೆಚ್ಚಾಗಿ ನಿನಗೆ ಹೇಳಬೇಕೆಂದರೆ, ಆದಿಶೇಷನ ಈ ಪೃಥ್ವಿಯನ್ನೇ ತನ್ನ ಎಡೆಯಲ್ಲಿ ಹೊತ್ತು ನಿಂತಾಗ ನೀನ ಎಂತಳದ ಏನು? ಇನ್ನೂ ಬೇಕೋ ಸಾಕು ಈ ಕಾಳಿಂಗ ವಂಶದ ಮಹಿಮೆಯನ್ನು. ಆಡಂಬರದ ಮಾತಿನಿಂದ ಕಿರುಚಬೇಡುವ ಮೂಢ. ನಿನ್ನ ಹೆಸರಿನವರ ಕಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ರಾಮಾಯಣದಲ್ಲಿ ರಾವಣನ ಮಗ ರಾಮ ಲಕ್ಷ್ಮಣನನ್ನು ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ಎತ್ತಿ ಒಯ್ದುದು ನಿನಗೆ ನೆನಪಿಲ್ಲವೇ? ಮರ್ಯಾದಿಂದ ಕಾಲ್ ಕೀಳು ಇಲ್ಲಿಂದ. ಅದು ಎಂದಿಗೂ ಸಾಧ್ಯವಿಲ್ಲ ಶಾಂತ. ಕಾಮದಿಂದ ಕೆಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಿಹೀನ ನಾನಾಗಿ ನಿನ್ನ ಯೋನಿ ಎಂಬ ಬಾಳ ದೋಣಿ ಎತ್ತಿ ಸಂತಾನದ ಸಾಗರದಲ್ಲಿ ಧುಮುಕಿಸಿ ತಡ ಸೇರಬೇಕೆಂದು ಬಂದಿದ್ದೇನೆ. ಪ್ಲೀಸ್ ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ಸುಖ ತೀರಿಸಿಕೋ ಈ ಅಮೃತಗಳಿಗೆ. ಬಾರೇ ಬಾ. ಕಾಳಿಂಗ, ವ್ಯರ್ಥವಾಗಿ ಈ ಸಮರ್ಥ ಗರ್ತಿ ಹೆಣ್ಣಿನ ಶೀಲವನ್ನು ಬಯಸಬೇಡ. ಬಯಸಿ ಹುಚ್ಚನಾಗಬೇಡ. ಯಾಕಂದ್ರೆ ನಾನು ಮದುವೆ ಆದ ಗಂಡುಲಗರತಿ. ಗಂಡುಲಗರತಿ ಗಂಡನಿಲ್ಲದೆ ಹೇಗೆ ಸುಖವಿಲ್ಲದೆ ನಿನ್ನ ಕಣ್ಣೀರಿನ ಗೋಳು. ಶಾಂತ, ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಶಾಂಡ ಶಾಂಡ. ಬಾಯಿ ಮುಚ್ಚೋ ತಾಯಿ ಗಂಡ. ನನಗೆ ತಾಳಿ ಭಾಗ್ಯ ನೀಡಿದ ಆ ನನ್ನ ದೇವರಿಗೆ ಷಂಡ ಅಂತ ಬೊಗಳುತ್ತೇನೋ ತಾಯಿ ಗಂಡ. ನೋಡು, ಇದೇ ಮಾತು ನಿನ್ನೊಂದು ಸಲ ಮಾತನಾಡಿದೆ ಆದ್ರೆ ನಿನ್ನ ಬಾಯಿಗೆ ಮೆಟ್ಟಿನಿಂದ ಹೊಡಿವೆ. ಬಾರೋ ಗಂಡ, ಸಾಗಿ ಮುಂದಕ್ಕೆ. ಶಾಂತ, ನನಗೆ ಮೆಟ್ಟನ್ನು ಎತ್ತಿ ಬಟ್ಟು ಮಾಡಿ ತೋರಿಸಿದ ಹೆಣ್ಣೆ, ನಿನ್ನ ಈ ಶೀಲವನ್ನು ಸವಿಯದೆ ನಾ ಬಿಡಲಾರೆ. ಬಾರೇ ಬಾ. ಈಗ ಸ್ವೀಕರಿಸು ಈ ಕಾಳಿಂಗನ ಚಾಲೆಂಜ್ ಅನ್ನು. ಹರೆ ಹರಿ ಬರಿದುವ ಹುಯಿಗೆ ಬಡಿದು ಈ ಜಗವೇ ಸಿಡಿದು ಬಿಡಲಿ. ನಾನಿಲ್ಲವೇ ಈ ಎದೆಯ ಬಗೆದು ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. ನಿನ್ನ ಕನ್ನ ಒಂದು ಹನಿಯು ಈ ಭೂಮಿ ನೋಡದೆ ನಮ್ಮ ಪ್ರೀತಿ ನೋಡಿ ಕೊರಗಿ ಮರುಭೂಮಿಯಾಗಿದೆ. ಓ ಪ್ರಾಣವೇ, ಓ ಪ್ರಾಣವೇ, ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಅತಳ ವಿತಳ ತಾಳ ತಳ ತಳದಿ ನಿನ್ನ ಬಂದಿದ್ದರು ಏನಾಗದೆ ಆ ಪ್ರೇಮದ ಸುಮದ. ಶಾಂತ, ಈಗಲಾದರೂ ಅರ್ಥವಾಯ್ತೆ ಈ ಕಾಳಿಂಗ ಎಂತವನು ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಇನ್ನು ಕೂಗಿಕೋ ಈ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ನಾನೀಗ ಮಾವು ಕಚ್ಚಿದ ಹಾವು ಆಗಿದ್ದೇನೆ, ನೀನೀಗ ಹಾವು ಕಚ್ಚಿದ ಮಾವು ಆಗಿರುವೆ. ನಿಧಿ ನೀಡಿದ ಈ ಚದುರಂಗದಾಟ ನಿನಗಾಗಿದೆ ಹರಿಯದ ಶಾಪ. ಯಾರು ಮಾಡಿದ ಪಾಪ ನಿನಗಾಯಿತೆ ಕಡು ಶಾಪ. ಶೀಲವೇ ಹಾಳಾಗಿ ಹೋಯ್ತು.
ಈಗ ಹಾವು ಕಚ್ಚಿದ ಮಾವಾಗಿ ಹೋದೆ. ನಾನು ಯಾರು ಮುಟ್ಟದ ಮಣ್ಣಿನ ಮಡಿಕೆ, ಯಾರು ಮುಟ್ಟದ ಮಣ್ಣಿನ ಮಡಿಕೆ ಒಡೆದು ಹೋಯ್ತು. ಗಂಗಮ್ಮ, ಯಾಕಮ್ಮ ನನಗೆ ಜನ್ಮ ನೀಡಿದೆ? ಆ ಕಾಳಿಂಗರಿಗೆ ಮನೆ ಪಶು ಆಗ್ಲಿ ಅಂತ ನನಗೆ ಜನ್ಮ ನೀಡಿದೀಯಾ? ಹೇಳಮ್ಮ, ಹೇಳು. 10 ವರ್ಷದಿಂದ ಯಾವುದೇ ಸುಖವನ್ನು ಕಾಣುತ್ತಿದ್ರು ಕೂಡ ನನ್ನ ಗಂಡನ ಮಾನ ಮರ್ಯಾದೆಗೋಸ್ಕರ ಶೀಲವನ್ನು ಕಾಪಾಡಿಕೊಂಡು ಸತಿಯಾಗಿ ಸುಮತಿಯಾಗಿ ಬಾಳುತ್ತಿದ್ದೆ. ಅದೇ ಇವತ್ತು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಕಾಳಿಂಗ. ಈ ವಿಷಯ ಏನಾದ್ರೂ ನನ್ನ ಮೈದುನನಿಗೆ ಗೊತ್ತಾದ್ರೆ ಅದೇ 10 ಸೆಕೆಂಡಿನಲ್ಲಿ ನಡೆದು ಹೋಗುವುದು ಆ ಕಾಳಿಂಗನ ಕೊಲೆ. ಶೀಲ ಕಳೆದುಕೊಂಡಿರೋ ನನ್ನದೋಳು ಈ ಭೂಮಿ ಮೇಲೆ ಬದುಕಲೇಬಾರ್ದು. ಹೌದು, ನಾನು ಬದುಕಿರಬಾರ್ದು. ಹೌದು, ಅತ್ತಿಗೆ ಅತ್ತಿಗೆ ಇದೇನಪ್ಪ ನೀನು ಕರುಳಿ ಚಿನ್ನದ ಪದಕ? ಅತ್ತಿಗೆಮ್ಮ, ಅದೊಂದು ದೊಡ್ಡ ಕಥೆ ಅತ್ತಿಗೆಮ್ಮ. ಮೊನ್ನೆ ನಡೆದ JCB ಸಿದ್ದನಗೌಡನ ಪ್ಲಾಟಿನ ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ಅಲ್ಲಿದ್ದ ಸಾವಿರಾರು ಗುಂಡಗಳನ್ನು ಹೊಡೆದು ಓಡಿಸಿದರು. ಅದರ ಹೆಮ್ಮೆಗಾಗಿ ನಮ್ಮ ಜಿಲ್ಲಾ SP ಸಾಹೇಬರು ಚಿನ್ನದ ಪದಕವನ್ನು ಕೊಟ್ಟು ಸನ್ಮಾನ ಮಾಡಿದ್ರು ಅತ್ತಿಗೆಮ್ಮ, ಸನ್ಮಾನ ಮಾಡಿದ್ರು. ಈ ನಿನ್ನ ಶೌರ್ಯವನ್ನು ಯಾವ ಬಾಯಿಂದ ಅಂತ ಹೊಗಳಿರಿ. ನಿನ್ನ ಶೌರ್ಯಕ್ಕೆ ನಿಜವಾದ ಸತ್ಯ ಗೊತ್ತಾದ್ರೆ ಸಾವಿರಾರು ಶೂರಾದಿ ಶೂರರು ಬಂದ್ರು ಕೂಡ ನಿನ್ನ ಕಣ್ಣು ಎಸ್ತಿದೀಯ. ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ ನಿನ್ನಲ್ಲಿ? ಅತ್ತಿಗೆಮ್ಮ, ನಾನು ಇಂದು ಕೂಡ ನಿನ್ನ ಕಣ್ಣಲ್ಲಿ ನೀರು ನೋಡಿರ್ಲಿಲ್ಲ ನಾನು. ಆದ್ರೆ ಇಂದು ನಿನ್ನ ಕಣ್ಣಲ್ಲಿ ನೀರು. ನಿನಗೆ ಯಾರಿಂದಲಾದ್ರೂ ತೊಂದರೆ ಐತೇನಮ್ಮ ಅತ್ತಿಗೆಮ್ಮ? ಹಾಗಿದ್ದರೆ ಹೇಳು ಅತ್ತಿಗೆಮ್ಮ, ಹೇಳು. ಈಗಲೇ ಹೋಗಿ ಆ ಬಂಡನ ರುಂಡವನ್ನು ತಂದು ಪವಿತ್ರವಾದ ಈ ನಿನ್ನ ಪಾದಕ್ಕರ್ಪಿಸ್ತೀನಿ ಅಂತ. ಈ ನಿನ್ನ ಪಾದಕ್ಕರ್ಪಿಸ್ತೀನಿ. ಹಾಗೇನಿಲ್ಲಪ್ಪ, ಯಾಕೋ ನನ್ನ ಹೆತ್ತವರ ನೆನಪಾಯಿತು ಅಷ್ಟೇ. ಯಾಕಂದ್ರೆ ಅತ್ತೆ, ಈ ನಿನ್ನ ಉಡಿಯಲ್ಲಿ ಈ ಹಗ್ಗವನ್ನ ಈ ಯಾಕಮ್ಮ ನೀನು ಇಟ್ಕೊಂಡಿದ್ಯಾ? ಏನಿಲ್ಲಪ್ಪ, ಕಟ್ಟಿಗೆ ತರ್ಬೇಕಂತ ಹೊರಟಿದೆ ಅಷ್ಟೇ. ಏನಿದೆಯಮ್ಮ ನೀನು? ದಿನಾಲು ಕಟ್ಟಿಗೆ ತರುವವನು ನಾನಿರುವಾಗ ನಿನಗೇಕಮ್ಮ ಅದರ ಚಿಂತೆ? ಹಾ, ನೀನು ಹೊರಗಡೆ ನಡೆಯಕ್ಕೆ ಕಟ್ಟಿಗೆ ತರ್ತೀನಿ. ಅತ್ತಿಗೆಮ್ಮ, ಏನಿದು ಈ ನಿನ್ನ ಕೈಯಲ್ಲಿ ರಕ್ತ? ಅತ್ತೆ, ಇಲ್ಲಿ ಒಡೆದ ಗಾಜಿನ ಬಳೆಗಳು ಏಕೆ ಬಿದ್ದಿವೆ ತಾಯಿ? ಏಕೆ ಬಿದ್ದಿವೆ? ಅತ್ತೆಮ್ಮ, ಇಲ್ಲಿ ಏನು ನಡೆಯಿತಂತ ಬೇಗ ಹೇಳು ಅತ್ತೆಮ್ಮ, ಬೇಗ ಹೇಳು. ಇಲ್ಲಪ್ಪ, ಏನೂ ಆಗಿಲ್ಲ. ನೀನ್ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯ?
ಇದೇನು ಅತ್ತಿಗೆ ಮೈದನರು ಗುಸು ಮಾತಾಡ್ತಾ ಇದ್ದೀರಲ್ಲ, ಏನದು? ಹಾ ಅತ್ತಿಗೆ, ಆ ಹಣ್ಣು ಬಾಯ್ತಿಗೆ. ಇಂದು ನಾನು ಬೇಸಾಯಾಗಿದ್ದೇನಮ್ಮ, ಅದಕ್ಕೆ ಈ ಸ್ವೀಟು. ತುಂಬಾ ಖುಷಿನಾ ಅತ್ತಿಗೆ? ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನೀನು ಸಾಹೇಬನು ಹೌದು, ಸುಬೇದಾರನೂ ಹೌದು. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ಅತ್ತಿಗೆ ಅಮ್ಮ, ಅದೇಕೋ ದಿನವಿರೋ ಥರ ಎಂದಿಲ್ಲ. ನಿನ್ನ ಮುಖವೇಕೋ ಸಪ್ಪಾಗಿದೆ, ಕೂದಲು ಒಂಥರ ಬಾಚಿರುವಿ, ಧ್ವನಿನೂ ಒಂಥರ ಆಗಿದೆ. ಯಾಕಮ್ಮ, ಇದವ ನಿನ್ನ ಚಿಂತೆ? ಹೌದು ಅತ್ತೆಮ್ಮ, ನಾನು ಬಂದಾಗಿನಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಈ ಕೈಗಳಲ್ಲಿ ಬಳೆಗಳಿಲ್ಲ, ಈ ನಿನ್ನ ತಲೆಯಲ್ಲಿ ಬಾಚಿದ ಏಣಿ ಸಹಿತ ಇಲ್ಲ. ಅತ್ತೆಮ್ಮ, ಅದಾವ ನಿನ್ನ ಮಂಚು ಮುಸುಕಿದ ಮಳೆ ಇದು ಅತ್ತೆಮ್ಮ. ಹೇಳಮ್ಮ ಹೇಳು, ಅಥವಾ ನಿನಗೆ ಯಾರಿಂದಲಾದರೂ ಏನಾದರೂ ತೊಂದರೆ ಆಯ್ತನ ಮಾತ್ಗೆ? ಹೌದಮ್ಮ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಹೇಳಿಬಿಡು. ಈಗ ನಮ್ಮಲ್ಲಿ ಕಥಕಥನೆ ಕುದಿಯುತ್ತಿರುವ ಕಲ್ಪಾದಿ ಅಗ್ನಿ ರಸದಲ್ಲಿ ಅವರನ್ನು ಬೆಸೆದು ಹಾಕಿಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗ್ಲೂ ನನ್ನ ಮಾತನ್ನು ನಡೆಸಿಕೊಡ್ತೀರೇನಪ್ಪ? ಏನ್ ಮಾತಾಡ್ತಾ ಇದ್ದೀಯ ಅತ್ತೆಮ್ಮ ನೀನು? ಈ ನಿನ್ನ ಮಾತಿಗೆ ಆ ನನ್ನ ತಂದೆ ಬಸವೇಶ್ವರನ ಸಾಕ್ಷಿಯಾಗಿ, ಹೆಚ್ಚಾಗಿ ಆ ನನ್ನ ತಾಯಿ ಗಂಗಾ ಪರಮೇಶ್ವರಿಯ ಸಾಕ್ಷಿಯಾಗಿ, ಅದಕ್ಕೆ ನೀನು ನಿಂತ ನೆಲದ ಮೇಲೆ ಬೀಸುವ ಗಾಳಿಯ ಮೇಲೆ, ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತಾನೆ ಅತ್ತೆಮ್ಮ. ಅದಾವ ನಿನ್ನ ಸತ್ಯದ ಮಾತು? ಹೇಳು ಅತ್ತೆಮ್ಮ, ಹೇಳು. ಹೇಳಮ್ಮ, ಅದೇಕೆ ಈ ನಿನ್ನ ಮೌನ? ಏನಿಲ್ಲಪ್ಪ, ಬೆಕ್ಕು ನೆಲುವಿಗೆ ಹಾರಿ ಹಾಲು ಕುಡಿಯಲು ಬಂತು. ಅದನ್ನು ಉಶ್ ಅಂತ ಹೊಡೆಯಲು ಹೋಗಿ ಕೆಳಗಡೆ ಬಿದ್ದೆ. ಅದಕ್ಕೆ ಬಳೆಗಳು ಹೊಡೆದು ಕೈಗಳಿಗೆ ಗೆಳೆಗಳಾಗಿದ್ದು ಅಷ್ಟೇ. ಅತ್ತೆಮ್ಮ, ಏನಮ್ಮ ನೀನು? ಇದು ಎಂತಾದಮ್ಮ ನಿನ್ನ ನಕಲಿ? ಇರ್ಲಿ ನಡೆಯವ್ವ, ನಮಗೆ ತುಂಬಾ ಹೊಟ್ಟೆ ಹಸಿದಿದೆ, ಊಟಕ್ಕೆ ಬಡಿಸಬಾರಮ್ಮ. ಸರಿ ಬಾರಪ್ಪ, ಬಾ. ಸರಿ ನಡ್ರಿ, ಎಲ್ಲರೂ ಒಳಗಡೆ ಹೋಗೋಣ.